ಕುಂದಾನಗರಿಯ ಪೋಷಕರು ಎಚ್ಚರವಾಗಿರಬೇಕು. ನೀವು ವಿದ್ಯಾರ್ಥಿಗಳಿಗೆ ಚಾಕ್ಲೇಟ್ ಹೆಸರಲ್ಲಿ ಗಾಂಜಾ ಸಪ್ಲೈ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಚಾಕ್ಲೇಟ್ನ ಹೆಸರಲ್ಲಿ ಗಾಂಜಾ ಸಪ್ಲೈ ಮಾಡಲಾಗ್ತಾ ಇದೆ. ಯುವ ಸಮೂಹದ ಕೈಗೆ ಗಾಂಜಾ ಕೊಡ್ತಾ ಇದ್ದಾರೆ ಖದೀಮರು. ಇವರ ಒಂದು ತುಂಬಾ ದೊಡ್ಡ ಜಾಲನೇ ಇದೆಯಂತೆ. ಸಿಹಿಯಾಗಿರೋ ಚಾಕ್ಲೇಟ್ನ ಒಳಗಡೆ ಮಾದಕ ವಸ್ತುಗಳನ್ನು ಬೆರೆಸಿ ಮಾರಾಟ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳೇ ಇವರ ಟಾರ್ಗೆಟ್. 5 ಗ್ರಾಂ ಗಾಂಜಾ ಮಿಶ್ರಿತ ಚಾಕ್ಲೇಟ್ಗೆ 50 ರೂಪಾಯಿ. ಬೆಳಗಾವಿ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇವರೇನು ಮಾಡ್ತಾರೆ, ಮಕ್ಕಳನ್ನು ಮೊದಲಿಗೆ ಟಾರ್ಗೆಟ್ ಮಾಡ್ತಾರೆ. ಇದನ್ನು ಖರೀದಿಸಿ ಮಕ್ಕಳೇನಾದರೂ ತಿಂದು ಇದಕ್ಕೆ ಅಡಿಕ್ಟ್ ಆಗಿದ್ದೇ ಆದರೆ ಆಗ ಏನಾಗುತ್ತೆ ಅಂದರೆ ಸಹಜವಾಗಿ ಗಾಂಜಾ, ಡ್ರಗ್ಸು, ಮತ್ತೊಂದು ಮಗದೊಂದು ಅದನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ, ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಆಗ ಇವರ ಬಹುದೊಡ್ಡದಾಗಿರುವಂತಹ ದಂಧೆ ಏನಿದೆ ಅದು ಈಸಿಯಾಗಿ ನಡೆಯುತ್ತೆ. ಹಾಗಾಗಿ ಈ ರೀತಿ ಬೇಕಾಬಿಟ್ಟಿಯಾಗಿ ಸಿಗುವಂತಹ ಚಾಕ್ಲೇಟ್ಗಳೇನಿದ್ದಾವೆ ಆ ಚಾಕ್ಲೇಟ್ಗಳನ್ನು ಮಕ್ಕಳು ಏನಾದರೂ ತಿಂತಾ ಇದ್ದರೆ ಅದರ ಬಗ್ಗೆ ದಯವಿಟ್ಟು ಗಮನ ಹರಿಸಿ. ಪೋಷಕರದು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ ಮಕ್ಕಳ ಬಗ್ಗೆ. ಹಾಗಾಗಿ ರಸ್ತೆಯಲ್ಲಿ ಸಿಗುವಂತಹ ಇಂಥ ಕಳಪೆ ಮಟ್ಟದ ಚಾಕ್ಲೇಟ್ಗಳೇನಿದ್ದಾವೆ ಅದರಲ್ಲೂ ಕೂಡ ಇದ್ದಾವೆ ಸಾಕಷ್ಟು ಚಾಕ್ಲೇಟ್ಗಳು. ಅದರಲ್ಲೂ ಕೂಡ ಮತ್ತು ಬರುವಂತಹ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಮಾರಾಟ ಮಾಡಿರುವಂಥದ್ದನ್ನು ನೋಡಿದ್ದೀವಿ ನಾವು. ಸಾವಿರಾರು ಗಟ್ಟಲೆ ಚಾಕ್ಲೇಟ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಕ್ಕಳ ಮೇಲೆ ಗಮನ ಇಡಿ. ಅವರು ಏನು ತಿಂತಾ ಇದ್ದಾರೆ, ಯಾರನ್ನು ಭೇಟಿ ಆಗ್ತಾ ಇದ್ದಾರೆ, ಯಾರ ಜೊತೆ ಸ್ನೇಹ ಮಾಡ್ತಾ ಇದ್ದಾರೆ, ಜೊತೆಗೆ ಅವರ ಭಾವನೆಗಳಲ್ಲಿ ಏನಾದರೂ ಬದಲಾವಣೆಗಳಾಗ್ತಾ ಇದೆಯಾ, ಅವರ ಹಾವಭಾವಗಳಲ್ಲಿ ಬದಲಾವಣೆಗಳು ಕಂಡು ಬರ್ತಾ ಇದೆಯಾ, ಇದರ ಮೇಲೆ ನಿರಂತರವಾಗಿ ನಿಗಾ ಇಡುವಂತಹ ಕೆಲಸ ಜವಾಬ್ದಾರಿ ನಿಮ್ಮದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಪೊಲೀಸ್ ಆಯುಕ್ತರಾಗಿರುವಂತಹ ಭೂಷಣ್ ಭೋಸರೆ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಉದ್ಯಮಬಾಗ್ ಪೊಲೀಸ್ ಠಾಣೆಯಲ್ಲಿ PI ಉದ್ಯಮಬಾಗ್ ಮಹಂತೇಶ್ ಮತ್ತು ಅವರ ತಂಡ ಅವರಿಗೆ ಸಿಕ್ಕಿದ ಮಾಹಿತಿ ಆಧಾರದ ಮೇಲೆ ಒಂದು ಪಾನ್ ಅಂಗಡಿ ಮಾಲಕ ಭೋಲು ಪ್ರಜಾಪತಿ ಅಂತ ಇವನಿಗೆ ದಸ್ತಗಿರಿ ಮಾಡಿದ್ದಾರೆ. ಇವನಿಂದ 6 kgಕ್ಕಿಂತ ಜಾಸ್ತಿ ಗಾಂಜಾ ಮಿಕ್ಸ್ಡ್ ಚಾಕ್ಲೇಟ್ ಅದು ಅವರು ಸಿಕ್ಯೂರ್ ಮಾಡಿದ್ದಾರೆ. ಅದು ನಾವು ನಾರ್ಕೋಟಿಕ್ಸ್ ಕಿಟ್ಟಿಂದ ಚೆಕ್ ಮಾಡಿದಾಗ ಅದರಲ್ಲಿ ಗಾಂಜಾದು ಅಂಚು ಸಿಕ್ಕಿದೆ. ಫಾರೆನ್ಸಿಕ್ ಲ್ಯಾಬೊರೇಟರಿಗೆ ನಾವು ಅದು ಕಳಿಸಿದ್ದೀವಿ. ಹೋದ 1 ವರ್ಷದಿಂದ ನಾವು ನಮ್ಮ ಬೆಳಗಾವಿಗೆ ನಶಾಮುಕ್ತ ಮಾಡೋಣ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಇದು ಇನ್ನೊಂದು ಹೆಜ್ಜೆ ಇದೆ. ಇನ್ನು ಮುಂಚೆ ಹೋದ 3-4 ವರ್ಷದಲ್ಲಿ ಈ ಥರ ಚಾಕ್ಲೇಟ್ ನಮಗೆ ಯಾವಾಗಲೂ ಸಿಗಲಿಲ್ಲ. ಸಾರ್ವಜನಿಕರಿಗೆ ನಮ್ಮದು ಕೋರಿಕೆ ಇದೆ, ನಿಮಗೆ ನಾರ್ಕೋಟಿಕ್ಸ್ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ನಮಗೆ 112ಗೆ ಮಾಹಿತಿ ನೀಡಿ, ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡ್ಕೊಂಡು ನೀಡ್ಬೋದು, ಅಥವಾ ಅನಾಮಧೇಯ ಪತ್ರ ಬರೆದುಕೊಂಡು ಕೂಡ ನೀವು ನಿಮ್ಮ ಮಾಹಿತಿ ನೀಡಬಹುದು. ನಾವು ಖಂಡಿತವಾಗಿ ಅದರ ಮೇಲೆ ಕ್ರಮ ತಗೋತೀವಿ. ಸರ್, ಎಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಸರ್? ಎಲ್ಲಿ ಇದು ಎಲ್ಲ ಸ್ಕೂಲ್ ಕಾಲೇಜ್ ಅಕ್ಕಪಕ್ಕದಲ್ಲೇ ಮಾರಾಟ ಮಾಡ್ತಾ ಇದ್ದೇವೆ. ಸೊ ಈ ಒಂದು ನೆಟ್ವರ್ಕ್ ಇನ್ನೂ ಯಾರ್ಯಾರು ಇದ್ದಾರೆ, ಎಲ್ಲಿಂದ ಇವನು ತೊಗೊಂಡು ಬರ್ತಾ ಇದ್ದ, ಈಗ ಒಂದು ಸ್ಪೆಷಲ್ ತಂಡ ಇದೇ ಪತ್ತೆ ಮಾಡೋಕ್ಕೆ ನಾವು ರಚನೆ ಮಾಡಿದ್ದೀವಿ. ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಒಂದು ಪಾರ್ಟ್ನರ್ಸ್ ಇದ್ದರೆ ಅವರಿಗೆ ಕೂಡ ನಾವು ದಸ್ತಗಿರಿ ಮಾಡ್ತೀವಿ. ಸ್ಟೂಡೆಂಟ್ ಕಮ್ಯುನಿಟಿ ಇಸ್ ದ ಟಾರ್ಗೆಟ್. ನಮ್ಮದು ಈಗಾಗಲೇ ಅದು ಇಂಟರ್ನ್ಯಾಷನಲ್ ಆ್ಯಂಟಿ ಡ್ರಗ್ ಅಬ್ಯೂಸ್ ಡೇ ಸೆಲೆಬ್ರೇಷನ್ ಆಗಿದೆ. ಅದರಲ್ಲಿ ಸುಮಾರು 14,000ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ಗೆ ನಮ್ಮ ಪೊಲೀಸ್ ಅಧಿಕಾರಿಗೆ ಹೋಗಿ ಒಂದೊಂದು ಕಾಲೇಜ್ನಲ್ಲಿ ಪ್ರೆಸೆಂಟೇಷನ್